ಆಗೋಯ್ತಾನೆ ಕಣಣ್ಣ. ಲೇ ಓದಿಕ್ಯಾತ ಜುಲೈ ತಿಂಗಳಿಂದ ಎಣ್ಣೆ ರೇಟು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ವಲ್ಲ, ಕಮ್ಮಿ ಆಗೈತೇನ್ಲೇ? ಕಮ್ಮಿ ಆಗೈತೋ ಇಲ್ವೋ ಗೊತ್ತಿಲ್ಲ ಕಣೆ, ಬಾರ್ ನಾವು ಮಾತ್ರ ಸೇಮ್ ರೇಟ್ನೇ ತಗಂತವೆ. ರೇಟ್ ಜಾಸ್ತಿ ಆಯ್ತು ಅಂದಿದ್ದು 1 ಗಂಟೆ ಒಳಗೆ ಬಾರಲ್ಲಿ ಎಣ್ಣೆ ರೇಟ್ ಏರಿರ್ತದೆ ಕಣ್ಲೆ. ಅದೇ ಕಮ್ಮಿ ಮಾಡ ವಿಚಾರ ಬಂತು ಅಂದ್ರೆ ಇದೇ ಬಾರ್ ನಾವು 1 ವಾರ ಅದು ಇದು ನೆವ ಹೇಳ್ಕೊಂಡು ಹಳೇ ರೇಟ್ನೇ ತಗೊಂಡ್ಬಿಡ್ತವೆ ಕಣ್ಲೆ. ಅಯ್ಯಯ್ಯೋ ಕಣೆ, ನಮಗ್ ಬರೋ ಲಾಭನೆಲ್ಲ 6 ತಿಂಗಳಾದ್ರೂ ಕೊಡೋದಿಲ್ಲ. ನಾವು ಕೊಡ್ಬೇಕಾಗಿರೋದ ನಿನ್ ತೆಜ್ಜಲೆ ಕಿತ್ಕೊಂಡ್ಬಿಡ್ತವೆ. ಅಂದಂಗೆ ಈ ಸರ್ತಿ ಎಣ್ಣೆ ರೇಟ್ ಇಳಿಸಿದ್ರು ಸಣ್ಣ ಪುಟ್ಟ ಚೀಪರ್ಗಳ ರೇಟ್ ಇಳಿಸಲಿವಂತ ಕಣೆ. ದೊಡ್ಡ ದೊಡ್ಡ ಸ್ಕಾಚು ಫಾರಿನ್ ಡ್ರಿಂಕ್ಸ್ ಮೇಲೆ ಮಾತ್ರ ರೇಟ್ ಇಳಿಸ್ತಾವಂತೆ ಕಲ್ಯಾಣ. ಅಯ್ಯಲೇ ದುಡ್ಡಿರೋರಿಗೆ ದುಡ್ಡು ಉಳಿಸ್ಕೊಡ ಕೆಲಸ ಕಂಡ್ಲೆ ಈ ಗೌರ್ಮೆಂಟ್ ನಾವು ಮಾಡೋದು. ಬಡವ ಮಾತ್ರ ಬೆವ್ರನ್ನ ರಕ್ತ ಹರಿಸ್ದಂಗೆ ಹರಿಸಿ ಟ್ಯಾಕ್ಸ್ ಕಟ್ಟಿ ದೇಶ ಉದ್ಧಾರ ಮಾಡ್ಬೇಕು ಕಂಡ್ಲೆ. ಕಣೆ, ಈ ದೇಶದಲ್ಲಿ ಸಾಲ ಕೊಟ್ರು ಶ್ರೀಮಂತರಿಗೆ ಕೊಡೋದು, ಸಂಬಳ ಕೊಟ್ರು ಶ್ರೀಮಂತರಿಗೆ ಕೊಡೋದು. ದೇಶದ ಎಲ್ಲಾ ತರ ಸಂಪತ್ತು ಇರೋದು ಅವ್ರಿಗೆ ಕಣೆ. ಬಡವ ಸುಮ್ಕೆ ಓಟ್ ಹಾಕಿ 3 ಕಾಸು ಸಬ್ಸಿಡಿಗೆ ಬೀದಿರ್ ಕುಂತ್ಕೊಂಡು ಹೋರಾಡ್ಬೇಕು. ಅಯ್ಯಯ್ಯೋ ಭಾರತ ಬಡ ದೇಶ, ಆದ್ರೆ ಬಡವಂಗೆ ಭಾರತ ಅಲ್ಲ ಅಂತ ಹೇಳ್ತಾ ಇದೀಯಲ್ಲ ಬೇಕನಶಿ? ಭಾರತ ಈಗೇನು ಬಡ ದೇಶ ಉಳ್ಕೊಂಡಿಲ್ಲ ಕಲ್ಯಾಣ. ಬಡವ ರಕ್ತ ಸುರಿಸಿ ಭಾರತನ ದೊಡ್ಡ ದೇಶ ಮಾಡವನೆ. ಈಗ ದೊಡ್ಡ ದೇಶದಲ್ಲಿ ದೊಡ್ಡರ್ ಮಾತ್ರ ಇರ್ಬೇಕು, ಬಡವರಿಗೆ ಜಾಗ ಇಲ್ಲ. ಈ ವಿಚಾರ ಮಾತಾಡ್ತಾ ಹೋದ್ರೆ ಬೇಜಾರು ಎದ್ವೈತದೆ ಕಣ್ಲ ಬೇಕನಶಿ. ಏನು ಮಾಡ್ತಾವ್ರಪ್ಪ ದೊಡ್ಡ ದೇಶದ ದೊಡ್ಡ ರಾಜಕಾರಣಿಗಳು? ಏನ್ಲ ನಡೀತೈತೆ ಇಲ್ಲಿ? ಯಾರು ವಿರುದ್ಧ ಸ್ಟ್ರೈಕ್ ಮಾಡ್ತೈತೆ ಸಿದ್ದಣ್ಣ? ಸೆಂಟ್ರಲ್ ಗವರ್ಮೆಂಟ್ ನಾವು ಈಡಿನ ಚೂಬಿಟ್ಟು ಸಿದ್ದಣ್ಣನ ಕುರ್ಚಿ ಕಿತ್ಕೊಂಡ ಸರ್ಕಾರನ ಮಕ್ಕಡೆ ಕೇಳೋಕೆ ಪ್ಲಾನ್ ಮಾಡವಂತ ಕಣೆ. ಅಧಿಕಾರಿನ ವಿಚಾರಣೆಗೆ ಬಾ ಅಂತ ಕರೆಸಿ ಸಿದ್ದಣ್ಣನ ಹೆಸರು ಹೇಳು ಅಂತವ ಹಿಂಸೆ ಕೊಟ್ಟವಂತೆ. ಆ ಅಧಿಕಾರಿ ಆಚೆಗೆ ಹೋಗಿ ಬರ್ತೀನಿ ತಡ್ರಪ್ಪ ಅಂದ್ಬಿಟ್ಟು ಸೀದಾ ಬಂದು ಇಡಿ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಹರಿಸೋನೆ ಕಣೆ. ಶಿವನಿ ಶಂಭುಲಿಂಗ